ಸರ್ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಲೈಫ್ ನೀವೇ ಹೇಳ್ಬೇಕು ಮೇಡಮ್. ಸೋಷಿಯಲ್ ಮೀಡಿಯಾ ನೀವೇ ನೋಡ್ತಾನೆ ಇದ್ದೀರಾ. ಈಗ ಆ ಕಾರಣಕ್ಕೋಸ್ಕರ ವೈರಲ್ ಸ್ಟಾರ್ ಅಂತಾನೆ ನಾಳೆ ಅವಾರ್ಡ್ ಬರ್ತಾ ಇದೆ ನನಗೆ ಒಂದು ದೊಡ್ಡ ವೇದಿಕೆಯಲ್ಲಿ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಹಂಗೆ TRP ಕಿಂಗ್ ಅಂತಾನು ಅವಾರ್ಡ್ ಇನ್ನೊಬ್ರು ವೇದಿಕೆಯಲ್ಲಿ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಅಂದರೆ ನೀವೇ ನೋಡ್ತಾ ಇದ್ರೆ ಎಲ್ಲರೂ ಆಚೆ ಬಂದ ಮೇಲೆ ಮಾಯಾನೇ ಆಗೋಗ್ತಾ ಇದ್ದಾರೆ. ಅದರಲ್ಲಿ ಈಗ ಚಂದ್ರಪ್ರಭಾ ಅವರೆಲ್ಲ ಅಡ್ರೆಸ್ ಕಿಲ್ದಂಗೆ ಹೋಗ್ಬಿಟ್ರು ಪಾಪ. ಬರೀ ನಾವು ಕರಿಬಸಪ್ಪ ಅವ್ರು ಮಾತ್ರ ಇವತ್ತು ಹವಾಲಿದ್ದೀವಿ ಫುಲ್ಲು. ನಿನ್ನಮ್ಮನ್ ಏ ಗುಳ್ಳುಕ ನನ್ನ ಮಗನೇ, ಸುವರ್ಕೆ ಬಚ್ಚೆ, ಚಿನಾಮ್ಕೆ ನನ್ನ ಮಗನೇ. ಇನ್ನು ಮಿಕ್ಕಿದವರೆಲ್ಲ ನೀವೇ ನೋಡ್ತಾ ಇದ್ದೀರಾ. ಅಂದರೆ ಈ ಯಾರೋ ಒಬ್ರು ಈಗ ವಿನ್ ಆಗಿ ಬಂದರು, ಅವರು ಎಷ್ಟು ದಿನ ಹವಾಲ್ ಇರ್ತಾರೆ ನಾನು ನೋಡ್ಬಿಡ್ತೀನಿ. ಮರಿ ಹವಾ ಇಟ್ಟಿರೋರ್ಗು ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಮ್ ಬೇಕಲ್ಲೇ. ತಿರ್ಗಾ ಒಂದು ತಿಂಗಳು ಬಿಟ್ಟು ನೋಡ್ತೀನಿ ನಾನು ಅವರ ಅನ್ನೋದು ನೋಡ್ತೀನಿ. ಆನೆಗೆ ಎದುರು ಬರಬಾರ್ದು, ಜಗ್ಗುನ ಎದುರು ಹಾಕೋಬಾರ್ದು. ಬಂದ್ರೆ ಭದ್ರವಾಗಿರೋ ಸ್ಥಾನ ಛಿದ್ರ ಆಗೋಗುತ್ತೆ. ಯಾಕಂದ್ರೆ ನಾನು ಆ ಥರ ಏನೇನೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಈಗ ಸೋತೋರ್ಗೆ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇನ್ನೊಂದು ವಾರದಲ್ಲಿ ಸೋತೋರ್ ಪಾರ್ಟಿ ಅಂತಲೂ ಮಾಡ್ತಾ ಇದ್ದೀನಿ. ರಷ್ಯಾ ಕೆನಲ್ ಯೂನಿಯನ್ಗೂ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಆ ಥರ ನನ್ನ ತೊಗೋಬೇಕಂದ್ರೆ ಅಷ್ಟು ಫೇಮಸ್ ಆಗಿದ್ರೆ ತೊಗೊಳಕ್ಕಾಗೋದು. ಇವನು ಮಾರಿ ನೋಡು, ಮಾರಿ ಕೆಬ್ಬಳು ಬುಟ್ಟೆಗದ. ಇವನು ಮಾರ್ಯಾಗ ನಾನು ತುಣ್ಣಿ. ನಿಮಗೂ ಗಿಲ್ಲಿಗೂ ಯಾಕೆ ಬರಲ್ಲ ಸರ್? ನೀವು ಅದನ್ನು ಹೇಳಿದ್ರೆ ಅವ್ರು ಗೆಲ್ಲಲ್ಲ ಆ ಥರ. ಯಾಕೆ ನಿಮಗೆ ಅವ್ರ ಮೇಲೆ ಮನಸ್ತಾಪ? ನೀನು ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ ಒಳಗಡೆ. ನನ್ಗೇನಂದ್ರೆ ಒಬ್ಬ ವ್ಯಕ್ತಿನ ಒಂದು ಅವರ್ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಸುಮ್ಮನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು. ಕರಿಬಸಪ್ಪ ಅವರು, ಕಾಕ್ರೋಚ್ ಸುದಿ ಅವರು, ಅಶ್ವಿನಿ ಗೌಡ ಅವರು, ಅವರೆಲ್ಲ ನನಗೆ ಒಂದು ಅಟ್ಯಾಚ್ಮೆಂಟ್, ಒಂದು ಒಳಗೆ ಹೋಗ್ತಿದ್ದಂಗೆ ಒಂಥರ ಕ್ಲೋಸ್ ಆಗಿ ನನಗೆ ಪರಿಚಯ ಆಗ್ತಾರೆ. ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಇವನೇನಂದ್ರೆ ನಾನು ಏನು ಹೇಳಿದ್ರು ಓಳು ರೀಲು ಥೂ ಅನ್ನೋದು, ಮಾತಾಡಕ್ ಬಿಡೋದು. ನನಗಿದ್ರು ಒಂಥರ ಸಂತೋಷ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.